ಮಡಿಕೇರಿಯಿಂದ ಬಂದಿದ್ದೀನಿ. ನಾನು ಕುಂದಾಪುರದಿಂದ ಬಂದಿದ್ದೀನಿ. ಗೈಸ್ ಫಸ್ಟ್ ನೀವು ಬೈಕ್ ಯಾವಾಗ ತಗೊಂಡ್ರಿ ಅದು ಫಸ್ಟ್ ಹೇಳಿ. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮೂರ್ ಜನ ಏನು ಕಲರ್ ಇಬ್ರು ಬೇರೆ ಬೇರೆ ಕಲರ್ ತಗೊಂಡಿದ್ದೀರಾ ಫ್ರೆಂಡ್ಸ್ ಅಂತೀರಾ ಯಾಕೆ? ಹಾಯ್ ಗೈಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಒಂದು ಇಬ್ರು ಇಂಟರ್ಸೆಪ್ಟರ್ ಇದೆ, ನನ್ನ ಫ್ರೆಂಡ್ಸ್ ಇಂಟರ್ಸೆಪ್ಟರ್ ಇದು. ಸೊ ಅವ್ರ ಗಾಡಿ ರಿವ್ಯೂ ಮಾಡ್ತಿದ್ದೀನಿ. ಅವ್ರು ತಗೊಂಡು ಒನ್ ಇಯರ್ ಪ್ಲಸ್ ಆಗಿದೆ. ಸೊ ಅವ್ರ ಗಾಡಿ ರಿವ್ಯೂ ಮಾಡಿ ನಿಮ್ಗೆ ಅವ್ರದಲ್ಲಿ ಏನ್ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಎಲ್ಲ ತಿಳಿಸ್ಕೊಡ್ತಾರೆ. ಸೊ ಈ ಒಂದು ವಿಡಿಯೋ ಫುಲ್ ಕಂಪ್ಲೀಟ್ಲಿ ಇಂಟರ್ಸೆಪ್ಟರ್ ರಿವ್ಯೂನೇ ಆಗಿರುತ್ತೆ. ಕೊನೆವರೆಗೂ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ವಿಡಿಯೋ. ಸೊ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡ್ತೀರಾ. ಹಾಯ್ ಮಗ, ಇವತ್ತು ನಿನ್ ಬೈಕ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬೈಕ್ ರಿವ್ಯೂ ಕೊಟ್ಟಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ನಾನು ಅಖಿಲೇಶ್ ಸರಳಾಯ. ನಾನು ಮಡಿಕೇರಿಯಿಂದ ಬಂದಿದ್ದೀನಿ. ಇದಕ್ಕೀಗ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಗೀದರ್ ಅಂತ. ನಾನು ಕುಂದಾಪುರದಿಂದ ಬಂದಿದ್ದೀನಿ. ಸೊ ಈಗ ಕರೆಂಟ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತೀನಿ. ಗೈಸ್ ಫಸ್ಟ್ ನೀವು ಬೈಕ್ ಯಾವಾಗ ತಗೊಂಡ್ರಿ ಅದು ಫಸ್ಟ್ ಹೇಳಿ. ನಾನು ನವೆಂಬರ್ 3 ತಗೊಂಡೆ, ನವೆಂಬರ್ 4 ತಗೊಂಡೆ. ಆಕ್ಚುಲಿ ನಾವಿಬ್ರು ತುಂಬಾ ಕ್ಲೋಸ್. ಇಂಜಿನಿಯರಿಂಗ್ ನಾನು ಒಟ್ಟಿಗೆ ರೂಮ್ಮೇಟ್ಸ್. ನೀವು ಇಬ್ರಲ್ಲ ಕಣ, ನಾವು 3 ಜನ. ಹೌದು, ಎಲ್ಲ ಮೂರ್ ಜನ ಕ್ಲೋಸ್. ಹೌದು, ನಾವಿಬ್ರು ಹಾಸ್ಟೆಲ್ ಒಟ್ಟಿಗೆ ಇದ್ವಿ. ಯಾವ ಕಾಲೇಜಲ್ಲಿ ಓದಿದ್ವಿ ಹೇಳ್ಬಿಡ್ತೀರಾ? RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹಾಸ್ಟೆಲ್ ಇದ್ವಿ 4 ವರ್ಷ. ನಾವು ಆಲ್ಮೋಸ್ಟ್ ಹಾಸ್ಟೆಲ್ 4 ವರ್ಷ ಒಟ್ಟಿಗೆ ಇದ್ಬಿಟ್ಟು ಅದಾದ್ಮೇಲೂ 2 ವರ್ಷ ನಾವು ಒಟ್ಟಿಗೆ ರೂಮ್ಮೇಟ್ಸ್ ಆಗಿದ್ವಿ. ಓಕೆ, ಗಾಡಿ ನವೆಂಬರ್ ತಗೊಂಡಿದ್ದು, ಇಬ್ರು ಡೇಟ್ ಮಾತ್ರ ಡಿಫ್ರೆನ್ಸ್. ಬಟ್ ನವೆಂಬರ್ ಅಲ್ಲಿ 2023 2023 ತಗೊಂಡಿದ್ದು. ಓಕೆ, ಏನು ಕಲರ್ ಇಬ್ರು ಬೇರೆ ಬೇರೆ ಕಲರ್ ತಗೊಂಡಿದ್ದೀರಾ ಫ್ರೆಂಡ್ಸ್ ಅಂತೀರಾ ಯಾಕೆ? ಸೇಮ್ ಇರಬಾರ್ದು ಬೇಡ ಅಂತ. ಅಲ್ಲ, ಇವನು ಬ್ಲಾಕ್ ಇಷ್ಟಪಟ್ಟಿದ್ದೆ, ನಾನು ಬ್ಲೂ ಇಷ್ಟಪಟ್ಟೆ. ಬೇರೆ ಬೇರೆ ತಗೋಬೇಕಂತಲ್ಲ, ಇಬ್ಬರಿಗೂ ಬೇರೆ ಬೇರೆ ಕಲರ್ ಇಷ್ಟ. ಮತ್ತೆ ಆಕ್ಚುಲಿ ಇಂಟರ್ಸೆಪ್ಟರ್ ಅಲ್ಲಿ ಬೇರೆ ಕಲರ್ಸ್ ಬರುತ್ತೆ. ನಮಗೆ ಎಸ್ಪೆಷಲಿ ಎಲಾಯ್ ವೀಲ್ಸ್ ಬೇಕು. ಯಾಕಂದ್ರೆ ಸ್ಪೋಕ್ ವೀಲ್ಸ್ ಬಂದ್ರೆ, ಸ್ಪೋಕ್ ವೀಲ್ಸ್ ಅಲ್ಲಿ ಒಂದು ತುಂಬಾ ದೊಡ್ಡ ಡಿಸ್ಅಡ್ವಾಂಟೇಜ್ ಇದೆ. ಏನಂದ್ರೆ ಪಂಚರ್ ಏನಾದ್ರು ಆದ್ರೆ ತುಂಬಾ ದೊಡ್ಡ ಡಿಸ್ಅಡ್ವಾಂಟೇಜ್. ಓಕೆ, ಅದು ಟ್ಯೂಬ್ ಬರುತ್ತೆ ಅಂತ. ಎಸ್, ಇದು ಟ್ಯೂಬ್ಲೆಸ್ ಟೈರ್ಸ್ ಇರೋ ಕಾರಣದಿಂದಾಗಿ ನಾವು ಎಲಾಯ್ ವೀಲ್ಸ್ ವರ್ಷನ್ ಗೆ ಆಪ್ಟ್ ಮಾಡಿದ್ವಿ. ಓಕೆ, ನೀನ್ ಎಷ್ಟು ಕಿಲೋಮೀಟರ್ ಓಡಿಸಿದೆ ಗಾಡಿನ ತೋರಿಸಬಹುದಾ? ಹೌದು, ಈಗ ಆಕ್ಚುಲಿ ಜಸ್ಟ್ 60,000 ಆಗಿದೆ ಗಾಡಿದು. ಈಗಷ್ಟೇ ಒಂದು ರೈಡ್ ಮಾಡಿ 1 ಸೆಕೆಂಡ್. ಇವತ್ತಷ್ಟೇ 16,000 ಕಂಪ್ಲೀಟ್ ಆಗಿದೆ. ಓಕೆ, ನೈಸ್. 16,000 ಕಂಪ್ಲೀಟ್ ಮಾಡಿದ್ಯಾ ಬ್ರೋ? ನಿಂದು? ನಾನು 13,600 ಆಗಿದೆ. ಓಕೆ, ನೈಸ್. ಸೊ ಈ ಗಾಡಿ ತಗೊಳಕ್ ಏನ್ ರೀಸನ್ ನಿಮ್ಗೆ? ಲೈಕ್ ಎಷ್ಟೊಂದು ಆಪ್ಷನ್ಸ್ ಇತ್ತು, ಇದೇ ಗಾಡಿ ಚೂಸ್ ಮಾಡ್ಬೇಕಂತ ಯಾಕೆ ಅನ್ಸ್ತು? ಆಕ್ಚುಲಿ 650cc ಫೀಲ್, ಅದು ಬಿಟ್ರೆ ಬೇರೆ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತದೆ. ಲೈ ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ನಾವು ಫಸ್ಟ್ ಏನೋ ನೋಡ್ದಾಗ ಇದ್ದೇ ಬೈಕ್ ತಗೋಬೇಕನ್ಸಿತ್ತು. ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ನಾವು ಆಕ್ಚುಲಿ ಗಾಡಿ ಬಗ್ಗೆ ಕ್ರೇಜ್ ಇತ್ತು, ಅಷ್ಟೊಂದೇನಿರ್ಲಿಲ್ಲ. ತಗೋಬೇಕು, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಅಷ್ಟೇ. ಇವನ್ ಏನ್ ಮಾಡ್ದ, ಬೋರ್ ಆಗ್ತಿತ್ತು ನಮ್ಗೆ ಅಂತ ಆಫೀಸಿಂದ ಬಂದ್ಬಿಟ್ಟು ವ್ಲಾಗ್ಸ್ ಎಲ್ಲ ನೋಡಕ್ ಸ್ಟಾರ್ಟ್ ಮಾಡ್ದ. ಅದಲ್ಲೆಲ್ಲ ಇಂಟರ್ಸೆಪ್ಟರ್ ವ್ಲಾಗ್ಸ್ ನೋಡ್ತಿದ್ದ. ಹಂಗೆ ಫಸ್ಟ್ ಏನೋ ಬೈಕ್ ನೋಡಿದಾಗ ಇದು ನಮಗೆ ರೆಟ್ರೋ ಲುಕ್ ಇಷ್ಟ ಆಯ್ತು ಇಬ್ರಿಗೂ ಬೇಸಿಕ್. ನೀನಲ್ವಾ ವ್ಲಾಗ್ಸ್ ಎಲ್ಲ ನೋಡ್ಬಿಟ್ಟು ಡಿಸೈಡ್ ಮಾಡಿದ್ದು? ಯಾರ್ ವ್ಲಾಗ್ಸ್ ಜಾಸ್ತಿ ನೋಡ್ತಿದ್ದೆ? ಅದು ಗೊತ್ತಿಲ್ಲ, ರ್ಯಾಂಡಮ್ ವ್ಲಾಗ್. ನಂಗೆ ಯಾವ ಯೂಟ್ಯೂಬ್ ಚಾನಲ್ ಹೆಸರು ಗೊತ್ತಿಲ್ಲ, ಸುಮ್ಮನೆ ನೋಡ್ತಿದ್ದೆ, ಕಂಟೆಂಟ್ ನೋಡ್ತಿದ್ದೆ. ಓಕೆ, ಗಾಡಿ ಬಗ್ಗೆ ಫಸ್ಟ್ ಇಂಪ್ರೆಷನ್ ನಿಮ್ಗೆ ಏನಿತ್ತು? ಇವಾಗ ಏನ್ ಚೇಂಜ್ ಆಗಿದೆ? ಯಾಕಂದ್ರೆ 1 ಇಯರ್ ಮೇಲೆ ಆಗಿದೆ ನಿಮ್ ಗಾಡಿ ತಗೊಂಡು, ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬರ್ತಿದೆ. ಫಸ್ಟ್ ಇಂಪ್ರೆಷನ್ ಅಂಡ್ ಇವಾಗ ಏನು ಇಂಪ್ರೆಷನ್ ಇದೆ ಇಬ್ರಿಗೂ? ಒಬ್ಬೊಬ್ಬರೇ ಹೇಳಿ. ನಾನು ತಗೊಂಡಾಗ ಹೆಂಗಿದೆಯೋ ಹಂಗಿದೆ. ನನಗೆ ಏನು ಇದ್ರ ಮೇಲೆ ಬೇಸರನೂ ಬಂದಿಲ್ಲ, ಖುಷಿ ಜಾಸ್ತಿ ಆಗಿದೆ ಹೊತ್ತು ಬೇಸರ ಬಂದಿಲ್ಲ. ನೈಸ್. ನಾನು ಆಕ್ಚುಲಿ ಇನಿಷಿಯಲಿ ಬಜೆಟ್ ಇಶ್ಯೂಸ್ ಇಂದ ಹಿಮಾಲಯನ್ ತಗೋಬೇಕು ಅನ್ಕೊಂಡಿದ್ದೆ. ಹಿಮಾಲಯನ್ 411 ಹಳೇದು. ಒಂಥರ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಮಾಡಿದೆ. ಇವನು ತಗೋತಿದ್ದಾನೆ, ನಾನು ತಗೋಣ ಅಂತ ತಗೊಂಡೆ. ಇಬ್ರು ಫುಲ್ ಹೆಸಿಟೇಷನ್ ಅಲ್ಲಿ ಇದ್ವಿ, ಯಾವ್ದು ತಗೋಬೇಕಾ ಬೇಡ ಅಂತ. ಅದ್ರ ಲಾಸ್ಟ್ ಪುಷ್ ಮಾಡಿ ತಗೊಂಡ್ವಿ. ತಗೊಂಡಾಗ ತುಂಬಾ ಭಯ ಆಗಿತ್ತು. ತುಂಬಾ ಎಕ್ಸ್ಪೆನ್ಸಿವ್ ಮೋಟರ್ ಸೈಕಲ್ ಆಗಿದೆ. ಮತ್ತೆ ನಾನು ಇದಕ್ಕಿಂತ ಮುಂಚೆ ಸ್ಕೂಟಿ ಅಷ್ಟೇ ಓಡಿಸಿರೋದು, ಬೈಕ್ ಓಡಿಸಿ ನಂಗೆ ಯಾವ ರೀತಿ ಎಕ್ಸ್ಪೀರಿಯನ್ಸು ಇರಲಿಲ್ಲ. ಅಲ್ಲಿ ಇಲ್ಲಿ ಓಡಿಸಿದ್ದೆ ಅಷ್ಟೇ, ಲಾಂಗ್ ರೈಡ್ಸ್ಗಾಗ್ಲಿ ಎಲ್ಲೇ ಆಗ್ಲಿ ಹೋಗಿರ್ಲಿಲ್ಲ. ಆದ್ರೆ ಈಗ ಅದು ತಗೊಂಡು ನನ್ನ ಫಸ್ಟ್ ರೈಡ್ ಹೋದಾಗ್ಲೇ ನಂಗೆ ಗೊತ್ತಾಯ್ತು, ತುಂಬಾ ಒಳ್ಳೆ ಡಿಸಿಷನ್ ಮಾಡಿದೆ. ಫೀಲೇ ಡಿಫ್ರೆಂಟ್ ಇತ್ತು. ತುಂಬಾ ಖುಷಿ. ಆನ್ ರೋಡ್ ಪ್ರೈಸ್ ಏನಾಗಿತ್ತು ನಿಮ್ಗೆ ನೀವು ತಗೋಬೇಕಾರೆ? ಇಬ್ರಿಗೂ ಸೇಮ್ ಇದೆ. 4.2 ಡಿಫರೆನ್ಸ್ ಅಲ್ಲಿ ಏನ್ ಡಿಫರೆನ್ಸ್ ಆಗುತ್ತೆ? 4.28 ಅನ್ಸುತ್ತೆ. ಕಲರ್ ಅಲ್ಲಿ 4.28 ಕಲರಿಗೋಸ್ಕರ ಜಾಸ್ತಿ ಮಾಡಿಲ್ಲ. ಓಕೆ ಓಕೆ, ಅದೊಂದು ಪಾಯಿಂಟ್. ಸೇಮ್ ಪ್ರೈಸ್ ಇದೆ. ಓಕೆ, ನೈಸ್. 4.28 lakhs ವಿತ್ ಎಲ್ಲಾನು ಇನ್ಶೂರೆನ್ಸ್. ಇದು ಸಂಪ್ ಕಾರ್ಡ್ ಬಂದಿದೆ ಅದರ ಜೊತೆ ಅಲ್ವಾ? ಹೌದು, 4.8 ಸಂಪ್ ಕಾರ್ಡ್ ಮತ್ತೆ ಈ ಶೀಲ್ಡ್ ಬಂದಿದೆ. ಓಕೆ ಓಕೆ. ವಾಟ್ ಆರ್ ದ ಅದರ್ ಆಕ್ಸೆಸರೀಸ್ ನೀವು ಇನ್ಸ್ಟಾಲ್ ಮಾಡ್ಸಿದ್ರಾ? ಇಬ್ರು ಸೇಮ್ ಆಕ್ಸೆಸರೀಸ್ ಹಾಕಿರೋದು. ಎಲ್ಲ ಸೇಮ್ ಇದೆ, ಎಲ್ಲ. ಓಕೆ, ಹಂಗಾರೆ ಯಾರು ಒಬ್ರು ತೋರಿಸಿ ಈಸಿ ಆಗುತ್ತೆ. ಇಂಜಿನ್ ಗಾರ್ಡ್ ಒಂದು ಹಾಕ್ಸಿದ್ವಿ, ಅದು 4,500 rupees ಹತ್ರ ಆಗಿದೆ. ಓಕೆ, ಬೈಕ್ ಅಂಡ್ ಬೈಕರ್ಸ್ ಅಲ್ಲಿ ಹಾಕ್ಸಿದ್ವಿ. ಅದ್ರ ಜೊತೆ ಇಲ್ಲೇ ನೋಡಿದ್ರೆ ಒಂದು ಎಕ್ಸ್ಟ್ರಾ ಆಕ್ಸ್ ಲೈಟ್ ಹಾಕ್ಸಿದ್ವಿ. ಆಕ್ಸ್ ಲೈಟ್ ಬೇಕಾಗುತ್ತೆ ಗಾಡಿಗೆ?
ಅದೇ ಏನೇ ಫಾಲ್ಟ್ ಲೈಟ್ಸ್ ಇವ್ರು ಕೊಟ್ಟಿದಾರಲ್ಲ ಈ ಹೆಡ್ ಲೈಟ್ಸ್ ಅದು ಅಷ್ಟಕ್ಕಷ್ಟೇ ನೈಟ್ ಅಲ್ಲಿ ಚೆನ್ನಾಗಿ ಓಡಿಸ್ಬೋದು. ಹೋಗ್ಬೋದು, ಆದ್ರೆ ಸ್ವಲ್ಪ ರಿಸ್ಕ್ ಅಲ್ಲಿ ಹೋಗ್ಬೇಕು. ರಿಸ್ಕ್ ಅಲ್ಲಿ ಹೋಗ್ಬೇಕು. ಒಂದ್ 2-3 ಹಂಪು ಎಗರುತ್ತೆ ಗೊತ್ತಾಗ್ತದೆ. ಸೊ ಈ ಗಾಡಿ ಪವರಿಗೆ ಅದು ಅಷ್ಟೊಂದು ಸೂಟ್ ಆಗಲ್ಲ. ಸೊ ನಾವು ಇದು ಹಾಕ್ಸಿದೀವಿ ಮ್ಯಾಡ್ ಡಾಕ್ಸ್ ಸ್ಕೌಟ್ ಎಕ್ಸ್. ಇದು ಆಲ್ಮೋಸ್ಟ್ 8,000 Installation stage. ಅದು ಪರ್ಫಾರ್ಮೆನ್ಸ್ ಅಲ್ಲಿ ಚೆನ್ನಾಗಿದ್ಯಾ? ಇದ್ರದ್ದು ಪರ್ಫಾರ್ಮೆನ್ಸ್ ಅಮೇಸಿಂಗ್. ಆಲ್ಫಾ ಅಂತ ಬೇರೆ ಬರುತ್ತಲ್ಲ, ಅದನ್ನ ಟ್ರೈ ಮಾಡ್ಲಿಲ್ಲ? ಅದು ತುಂಬಾ ದೊಡ್ಡದಾಯ್ತು ಅಂತ ಅನ್ಸುತ್ತೆ ನಮ್ ಬೈಕ್ಗೆ. Okay. ಅದು ಸ್ವಲ್ಪ ಬಜೆಟ್ ಪುಷ್ ಮಾಡ್ದಂಗ ಅನ್ಸು. ಸೊ ಓಕೆ ಓಕೆ. ಅದು ಒಂದೇ ಒಂದ್ಸಲ ದೊಡ್ಡ ಹೆಡ್ಲೈಟ್ ಹಾಕಿ ಕಣ್ಣು ಅಡ್ಜಸ್ಟ್ ಆಗ್ಬಿಟ್ರೆ ಮತ್ತೆ ನಾವ್ ಇದನ್ನ ಆಕ್ಚುಲಿ ಕಾಣ್ಸೋದೇ ಜಾಸ್ತಿ ಇಲ್ಲ. ಯೂಸ್ ಮಾಡಲ್ಲ. ಆದಷ್ಟು ಇದನ್ನೇ ಯೂಸ್ ಮಾಡಕ್ ನೋಡ್ತೀವಿ. ಯಾಕಂದ್ರೆ ಒಂದು ಸಲ ಇದನ್ನ ಆನ್ ಮಾಡಿ ಕಸ್ಟಮ್ ಆದ್ರೆ ಕಣ್ಣು ಪದೇ ರಾತ್ರಿ ಇದೇ ಬೇಕು ಅಂತ ಹೇಳುತ್ತೆ. ಸೊ ಓಕೆ ಓಕೆ ಫೈನ್. ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಮಾತ್ರ ತುಂಬಾ ರಾತ್ರಿ ಆದ್ರೆ ಮಾತ್ರ ಆನ್ ಮಾಡ್ತೀವಿ. ಓಕೆ, ಅಪಾರ್ಟ್ ಫ್ರಮ್ ದಟ್ ಬೇರೆ ಏನ್ ಹಾಕ್ಸಿದಿರಾ? ಅದ್ ಬಿಟ್ರೆ back race. ಒಂದು ಬ್ಯಾಕ್ ರೇಷ್ ವೆರಿ ಇಂಪಾರ್ಟೆಂಟ್. ಇದು ಮತ್ತೆ ಇದು ಒಂದು ಸೆಟ್ ತರ ಬಂದ್ಬಿಟ್ಟು ಇದು ಇನ್ನ ಡೆಕಸ್ತಾನ್ ಅಂತ ತಗೊಂಡಿದ್ವಿ ಹೆಲ್ಮೆಟ್. ಓಕೆ ಓಕೆ. ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಗಾಡಿ ಓಡಿಸ್ಬೇಕಾದ್ರೆ ಸ್ಪೆಷಲಿ ಹಿಂದೆ ಕೂರೋರು, ನಾವು ಇನಿಷಿಯಲಿ ಹೊಸದಾಗಿ ಗಾಡಿ ತಗೊಂಡಿದ್ರಿಂದ ಥ್ರಾಟಲ್ ಸ್ವಲ್ಪ ಜಾಸ್ತಿನೇ ಓಪನ್ ಮಾಡ್ತಿದ್ವಿ ಇನಿಷಿಯಲ್ ಆಗಿ. ಸೊ ಎನಿವೇ ದಿಸ್ ಇಸ್ ಯುವರ್ ಫಸ್ಟ್ ಬೈಕ್ ಅಲ್ವಾ? ಸೊ 650cc ಫಸ್ಟ್ ಬೈಕ್ ತಗೊಂಡಿದ್ದೀರಾ. ಸೊ ಹಿಂದೆ ಕೂರೋರಿಗೆ ಅದೊಂದು ಶಾಕ್ ಬರೋದು. ಸೊ ಅವರು ಹಿಂದೆ ಜರ್ಕ್ ಆ ಮಾಡ್ತಾರೆ, ಟಾರ್ಕ್ ಫೀಲ್ ಆಗುತ್ತೆ. ಸೊ ಅದಕ್ಕೆ ಇದು ತುಂಬಾ ಒಳ್ಳೇದೊಂದು ಎಡಿಷನ್ ಅಂತ. ಇದ್ರ ಜೊತೆ ನಾವ್ ಇದೊಂದು ಹಾಕ್ಸಿಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ ಹಿಂದೆ ಕೂರೋರಿಗೆ ಪಿಲಿಯನ್ಗೆ ಅದ್ನ ನೀವು ನೆಕ್ಸ್ಟ್ ಹಾಕ್ಸೋ ಪ್ಲಾನ್ ಇದೆ. ಹೌದು ಪ್ಲಾನ್ ಇದೆ. ಇನ್ನೊಂದು ಎಕ್ಸ್ಟೆಂಡರ್ ಇದೆ ಇಲ್ಲಿ. ಯಾಕಂದ್ರೆ ಅವ್ರು ಫುಟ್ ಕೂರ್ಬೇಕಾದ್ರೆ ರೆಸ್ಟ್ ಎಕ್ಸ್ಟೆಂಡರ್ ಆಗುತ್ತಾ? ಫುಟ್ ರೆಸ್ಟ್ ಎಕ್ಸ್ಟೆಂಡರ್. ಆರಾಮಾಗಿ ಯಾಕಂದ್ರೆ ಮತ್ತೆ- ಇಲ್ಲಾಂದ್ರೆ ಶೂ ಸೈಲೆನ್ಸರ್ ತಾಗ್ಬಿಟ್ಟು ಇಲ್ಲಿ ಆಗಿದೆ ಸುತ್ತು. ನನ್ನ ಆಕ್ಚುಲಿ ಫ್ರೆಂಡ್ ಇದೊಂದು ಆಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಮಾರ್ಕ್ ಆಗಿದೆ ನೋಡಿ. ಓಕೆ ಓಕೆ So ಇದೇ ತರ ದಟ್ ಇಸ್ ದ ಇಶ್ಯೂ. ಓಕೆ ಫೈನ್. ಮತ್ತೆ ಅಮ್ಮ ಎಲ್ಲ ಕೊಡ್ತಾರೆ ಅಂದ್ರೆ ಸೀರೆ ಕೊಡ್ತಾರೆ ಅಂದ್ರೆ ಇಲ್ಲಿ ಕಾಲ್ ಇಡಕ್ಕೆ ಹೆಲ್ಪ್ ಆಗುತ್ತೆ. ಆ ಒಂದೇ ಕಾಲ ಇನ್ನೊಂದು ಒಂದ್ ಎಕ್ಸ್ಟೆಂಡರ್ ಕಾಲ್ ಮೇಲೆ ಒಂದ್ ಕಾಲ್ ಎಕ್ಸ್ಟೆಂಡರ್ Okay, okay. ಹಾಕ್ಸಿದ್ರೆ ಲೇಡೀಸ್ ಫುಟ್ ರೆಸ್ಟ್. ಇದಾಗುತ್ತೆ. ಮತ್ತೆ ಇದೊಂದು ಮೊಬೈಲ್ ಇಡೋದು, ಅದು ನಾರ್ಮಲ್ ಆಗಿ ಎಲ್ಲರೂ ಹಾಕ್ತಾರೆ ಅನ್ಸುತ್ತೆ ಲಾಂಗ್ ರೈಡ್. ಓಕೆ ಓಕೆ. ಅಂಡ್ ಆಮೇಲೆ ಬೇರೆ ಏನ್ ಹಾಕ್ಸಿಲ್ವಾ ಅಷ್ಟು ಬಿಟ್ರೆ? ಇಲ್ಲ ಬಿಟ್ರೆ ಯೋಚನೆ ಮಾಡು. ಮೊಬೈಲ್ ಇದೆಲ್ಲ ಕಾಣಿಸ್ತಿದೆ. ಹೌದು ಇದೊಂದೇ. ನೀವು ಮರಿತಿದ್ದೀರಾ? ಇದು ಆಕ್ಚುಲಿ ನಾನು ಇದಕ್ಕೆ ಇಬ್ರು ಇದೊಂದು ಬೇರೆ ಬೇರೆ ಹಾಕ್ಸಿದ್ರು. ಒಂದು ಸ್ಲೈಟ್ ಡಿಫ್ರೆನ್ಸ್ ಇದೆ. ನಂದೇನೋ ವಿತ್ ವೈಬ್ರೇಷನ್ ಡ್ಯಾಂಪ್ನರ್ ಅಂತೆ, ದಿಸ್ ಇಸ್ ವಿದೌಟ್ ವೈಬ್ರೇಷನ್ ಡ್ಯಾಂಪ್ನರ್ ಅಂತೆ. ಬೋಬೋದು. ಅವ್ನ್ ಅಡಿಗಡೆ ಏನೋ ರೌಂಡ್ ಜಾಸ್ತಿ. ಅಷ್ಟೇ. ಒಂದು 2000 ಅಲ್ಲ 200-300 ರುಪೀಸ್ ಏನೋ ಡಿಫ್ರೆನ್ಸ್ ಬಂತು ಇಬ್ಬರದಕ್ಕೆ. ಇದೊಂದೇ ಡಿಫ್ರೆನ್ಸ್ ಇರೋದು. ಓಕೆ ಓಕೆ. ನಿಮ್ದು ಅಡಿಷನಲ್ ವೈಬ್ರೇಷನ್ ಡ್ಯಾಂಪ್ನರ್ ಇದೆ. ರೈಟ್. ಆದ್ರೆ ನಾನು ಆಕ್ಚುಲಿ ಇದಕ್ಕೆ ತುಂಬಾ ರೆಕಮೆಂಡ್ ಮಾಡ್ತೀನಿ ಇದನ್ನ. ಯಾಕಂದ್ರೆ ನಾನು ಆಂಧ್ರದಲ್ಲಿ, ಕರ್ನಾಟಕದಲ್ಲ 160 ಎಲ್ಲ ಹೋಗಿದ್ದೀನಿ. 160 170. ಓಕೆ ಓಕೆ. ನಿಮ್ ಟಾಪ್ ಸ್ಪೀಡ್ ಎಷ್ಟು ಹೋಗಿದ್ರಾ ನೀವು ಇದರಲ್ಲಿ? 170 ತನಕ ಹೋಗಿದ್ದೀನಿ ಈ ಗಾಡಿಯಲ್ಲಿ. ಯು ರೀಚ್ 170 ಇನ್ ದಿಸ್. ಓಕೆ ನೈಸ್. ಅಂದ್ರೆ 170 ಹೋಗ್ಬೇಕಾದ್ರು ಹೋಲ್ಡರ್ ಅಲ್ಲಿ ಫೋನ್ ಇತ್ತು. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. PPF ಸ್ಟಾರ್ಟಿಂಗ್ ಹಾಕ್ಸಿದ್ವಿ. ಇಲ್ಲಾಂದ್ರೆ ಸುಮ್ಮನೆ ಸ್ಕ್ರಾಚ್ ಆಗುತ್ತೆ. ಸಣ್ಣ ಇದಾದ್ರೂ ಸ್ಕ್ರಾಚ್ ಸೊ ಆಗುತ್ತೆ. ಎರಡು ಗಾಡಿ ಫುಲ್ ಕಂಪ್ಲೀಟ್ PPF ಆಗಿದೆ. ಟ್ಯಾಂಕಿಗೆ, ಈ ಪ್ಯಾನಲ್ಸ್ಗೆ, ಮತ್ತೆ ಮುಂದೆ ಬಂದ್ಬಿಟ್ಟು ಮಡ್ಗಾಡಿಗೆ ಗಾಡಿಗೆ ಇದಕ್ಕೂ ಇದಕ್ಕೆ ಹಾಕಿದ್ವಿ. ಯಾ, ಪೇಂಟ್ ಎವ್ರಿಥಿಂಗ್ ಇಟ್ ಇಸ್ ಕವರ್ಡ್ ವಿತ್ PPF. 6.5 ಆಯ್ತು ಅನ್ಸುತ್ತೆ. 6 6.5 ಆಫರ್ Okay, ಅಲ್ಲಿ okay. 6 ಮಾಡಿದ್ವಿ. ಐ ಥಿಂಕ್ ತುಂಬಾ ಖರ್ಚು ಮಾಡಿದಿರ ಗಾಡಿ ಮೇಲೆ. ಐ ಥಿಂಕ್ ಯು ಲವ್ ಬೈಕ್ ಮೋರ್, ಪ್ಯಾಷನ್ ಇದೆ. ಅಂದ್ರೆ ಏನ್ ಇಲ್ಲಾಂದ್ರೆ ಮಾಡೋದು, ಯಾರು ಇತ್ತು ತಗೊಂಡು ಹೆಂಡತಿ ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ ಕತೆ? ಏನಯ್ಯ? ಒಂದ್ ನಿಮಿಷ ನಾನು ಪೆದ್ದ. ನೆಕ್ಸ್ಟ್ ಗಾಡಿ ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ ಮಾತಾಡೋಣ ಅಂದ್ರೆ, ಸೊ ಫಸ್ಟ್ ಕಾನ್ಸ್ ಮಾತಾಡ. ಓಕೆ, ಏನೋ ಫುಲ್ ಫ್ರಸ್ಟ್ರೇಷನ್ ಇದಾರೆ ಅನ್ಸುತ್ತೆ. ಪರವಾಗಿಲ್ಲ. ಫಸ್ಟ್ ಕಾನ್ಸ್ ಮಾತಾಡಿ, ಆಮೇಲೆ ಪಾಸಿಟಿವ್ ಆಗ್ಲಿ ಅಂತ. ಓಕೆ ಕಾನ್ ಏನಂದ್ರೆ ಸಸ್ಪೆನ್ಷನ್ ಟ್ರಾವೆಲ್ ಅಷ್ಟು ಚೆನ್ನಾಗಿ ಆಗಲ್ಲ. ಓಕೆ. ಸ್ವಲ್ಪ ಹಾರ್ಡ್ ಸಸ್ಪೆನ್ಷನ್. ರೇರ್ ಫ್ರಂಟ್ ಎರಡೂನು ಅಂತ ಅನ್ಬೋದು. ಸ್ಟಿಫ್ ಇದೆ, ರೋಡ್ಸ್ಟರ್ ಆಗಿರೋ ಕಾರಣ ಸ್ಟಿಫ್ ಇದೆ. ಓಕೆ ಅಂದ್ರೆ ಫುಲ್ ಕಾನ್ ಅಂತ ಹೇಳಕ್ಕಲ್ಲ, ಬಿಕಾಸ್ ಅಡ್ವೆಂಚರ್ ಗಾಡಿನೇ ಅಲ್ಲ ಅದು. ಆದ್ರೂ ರೋಡ್ಸ್ಟರ್ ಗಾಡಿ ಓಕೆ ಆದ್ರೂ ಕುಡ್ ಹ್ಯಾವ್ ಬೀನ್ ಬೆಟರ್ ಅನ್ಸುತ್ತೆ ಅಷ್ಟೇ. ಓಕೆ. ಲೈಕ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೋಡ್ಸ್ಟರ್ ಅಂಡ್ ಟೂರರ್? ನಂಗದು ಗೊತ್ತಿಲ್ಲ. ನಿಮ್ಗೆ ನನ್ನ ಪ್ರಕಾರ ಒಂದು ಟೂರರ್ ಯಾವತ್ತು ಕಂಫರ್ಟ್ ಜಾಸ್ತಿ ಇರುತ್ತೆ. ಒಂದು ಟೂರರ್ ಅಲ್ಲಿ ಟೂರರ್ಸ್ ಆರ್ ಜನರಲಿ ಮೋರ್ ಎಕ್ಸ್ಪೆನ್ಸಿವ್. ಯಾಕಂದ್ರೆ ಲಾಂಗ್ ಡಿಸ್ಟೆನ್ಸ್ ಹೋಗಕ್ಕೆ ಡಿಸೈನ್ ಮಾಡಿರ್ತಾರೆ ಗಾಡಿ. ನೀವು ಅಲ್ಲಿ GS ನಿಂತಿದೆ ಕಾರ್ತಿಕ್ ನಿಂದೆ, ಆ GS ಅನ್ನು ನೋಡ್ಬೋದು. ಅದರಲ್ಲಿ ಸಸ್ಪೆನ್ಷನ್ ಗೆ ತುಂಬಾ ಬೆಲೆ ಕೊಟ್ಟಿದ್ದಾರೆ. ಮತ್ತೆ ರೈಡಿಂಗ್ ಪೊಸಿಷನ್ ತುಂಬಾ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಇಟ್ ಇಸ್ ನಾಟ್ ಡಿಸೈನ್ಡ್ ಆಸ್ ಅ ರನ್ ಅವೇ ಮೆಷಿನ್. ಅಂದ್ರೆ ಸ್ಪೀಡ್ ಥ್ರಿಲ್ಲಿಗೆ ಡಿಸೈನ್ ಆಗಿರೋದಲ್ಲ, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಆರಾಮಾಗಿ ಕೂಲ್ ಆಗಿ ಹೋಗಕ್ಕೆ ಡಿಸೈನ್ ಮಾಡಿರೋದು. ದಿಸ್ ಇಸ್ ನಾಟ್ Even super ನಾಟ್ ಲೈಕ್ ದಟ್. tourer ಅಲ್ವಾ? ಇದು ಆಕ್ಚುಲಿ ನಾವು ಟೂರರ್ ಆಗಿ ಯೂಸ್ ಮಾಡ್ತಿದ್ವಿ, ಆದ್ರೆ ಇಟ್ ಇಸ್ ಯೂಸ್ ಟು ಗೋ ವೆರಿ ಫಾಸ್ಟ್. ಓಕೆ. ಅಂಡ್ ಸಸ್ಪೆನ್ಷನ್ ಒಂದ್ ಕಾನ್ ಅಂದ್ರೆ, ಅದ್ ಬಿಟ್ರೆ ಬೇರೆ ಏನ್ ಕಾನ್ಸ್ ಇದೆ? ಅದ್ ಬಿಟ್ರೆ ಸೀಟ್ ಸ್ವಲ್ಪ ಹಾರ್ಡ್ ಇದೆ. ಹಾ ಓಕೆ ಡಿಫಾಲ್ಟ್ ಸೀಟ್ Default seat ತುಂಬಾ ಅದೇ ನಾನು ಕೇಳಿದೀನಿ ಇಂಟರ್ಸೆಪ್ಟರ್ ಬಗ್ಗೆ, ಅದೊಂದು ಕಂಪ್ಲೇಂಟ್ ಇದೆ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಫೋಮ್ ಎಕ್ಸ್ಟ್ರಾ ಪಾರ್ಟ್ ಅಲ್ಲಿ ಇದು ನಾನು ಮಾತಾಡ್ತೀನಿ. ಎಕ್ಸ್ಟ್ರಾ ಫೋಮ್ ಆಡ್ ಮಾಡಿ ಓಕೆ 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 ಓಕೆ. ನಿಮ್ಗೆ ಅದು ಕಂಫರ್ಟ್ ಅನ್ಸ್ತಿದೆ ಇವಾಗ? ಬೆಟರ್ ದೆನ್ ಇದು. ಅದು ಸ್ವಲ್ಪ ಟೂರಿಂಗ್ ಆಕ್ಸೆಸರಿ ಬರುತ್ತೆ ಸೀಟ್, ಅದು ಪುನಃ Okay, 4000 ಎಕ್ಸ್ಟ್ರಾ. ಅದಕ್ಕೆ ಅಂಡ್ ಅಪಾರ್ಟ್ ಫ್ರಮ್ ದಟ್ ಎನಿಥಿಂಗ್ ಎಲ್ಸ್? ಮೈಲೇಜ್ ಒಂದು ಕಾನ್ ಅನ್ಬೋದು. ಓಕೆ. 650cc ಗಾಡಿ ಹೌದು ಒಪ್ಕೊಳ್ಳೋಣ. ಆದ್ರೂನು
ಇನ್ನು ಸ್ವಲ್ಪ ರಿಫೈನ್ಮೆಂಟ್ ಮಾಡ್ಬೋದಿತ್ತೇನೋ. How much you're getting? How much you're expecting with this? ಆಕ್ಚುಲಿ ಇನಿಷಿಯಲಿ ನನಗೆ ಸಿಟಿಯಲ್ಲಿ 20 ಹತ್ರ ಕೊಡ್ತಿತ್ತು, Okay. ಹೈವೇ ಅಲ್ಲಿ 25, 26, 27. ಇಟ್ ಡಿಪೆಂಡ್ಸ್ ಆನ್ ಹೌ ಯು ರೈಡ್ ಅಲ್ವಾ. Yeah, ಒಂದಿನ of ಅಗ್ರೆಸಿವ್ ಆಗಿ ಓಡಿಸ್ತೀವಿ, ಕೆಲವೊಂದ್ ದಿನ ಕಾಮಾಗಿ ಓಡಿಸ್ತೀವಿ. ಕಾಮಾಗಿ ಓಡಿಸಿದ್ರೆ 28, ಇವನಿಗೆ ಹೆಲ್ತ್ 30 ತನಕನೂ ಕೊಟ್ಟಿದೆ ಮೈಲೇಜ್. Okay, on an average ಎಷ್ಟು ಕೊಡುತ್ತೆ ನಿಮಗೆ? ಆನ್ ಅನ್ ಆವರೇಜ್ 26, 27 ಹೇಳೋಣ. 27. 27. Highway 27. What about city? Because now city ಟ್ರಾಫಿಕ್ ಅಲ್ಲಿ ವೇರಿ ಆಗುತ್ತೆ. ಅಷ್ಟು 18 ಬಂದಿದೆ. Okay. ಅಷ್ಟು ಟ್ರಾಫಿಕ್ ಅಲ್ಲಿ ನನಗೆ 17.5 ತನಕನೂ ಬಂದಿದೆ. Okay, you got least 17.5, you got 18. And what is your best? ಬೆಸ್ಟ್ ನಂದು 30, ಒಂದು 28. ನಂದು 28. 28 ಆದ್ರೆ ಬಂದಿದೆ. ಆಕ್ಚುಲಿ ನಂದು ಆವರೇಜ್ ನಾನು ಸ್ವಲ್ಪ ಯೂಶಲಿ ಅಗ್ರೆಸಿವ್ ಆಗಿ ಫಾಸ್ಟ್ ಆಗಿ ಓಡಿಸಿ, ಸೊ 24 ಹತ್ರ ಇರುತ್ತೆ ಯೂಶಲಿ ನಂದು ಸಿಟಿಯಲ್ಲಿ. Okay, fine. ಐ ಆಮ್ ಸಾರಿ, ಹೈವೇ ಅಲ್ಲಿ ಆವರೇಜ್. Okay. And apart from that? ವಾಬ್ಲಿಂಗ್ ಇಶ್ಯೂನು ಇದೆ ಅಂತ ನಾನು Okay, wobbling ಸ್ವಲ್ಪ ಮೇಜರ್ ಇಶ್ಯೂನೇ ಅನ್ಸುತ್ತೆ ನನ್ನ ಪ್ರಕಾರ. ಮೇಜರ್ ಇಶ್ಯೂ ಅಂತ ಹೇಳ್ಬೋದು. ಎರಡು ಹ್ಯಾಂಡ್ ಬಿಟ್ರೆ ಮಾತ್ರ. ಸೊ ವಾಬ್ಲಿಂಗ್ ಅಲ್ಲೂ ನನಗೆ ಗೊತ್ತಿರೋ ಹಾಗೆ ಕರೆಕ್ಟ್ ಮಾಡಿ ಕಮೆಂಟ್ಸ್ ಅಲ್ಲಿ ಯಾರಿಗಾರು ಗೊತ್ತಾಗಿಲ್ಲ ಅಂದ್ರೆ 2 ಟೈಪ್ಸ್ ಇರುತ್ತೆ ಅನ್ಸುತ್ತೆ. ಒಂದು ಆಕ್ಸಿಲರೇಷನ್ ಮಾಡ್ಬೇಕಾದ್ರೆ ಆಗೋ ವಾಬ್ಲಿಂಗ್, ಇನ್ನೊಂದು ಡಿಸೆಲರೇಷನ್ ಆಗ್ಬೇಕಾದ್ರೆ ವಾಬ್ಲಿಂಗ್. ಆಕ್ಸಿಲರೇಷನ್ ಆಗ್ಬೇಕಾದ್ರೆ ಅಷ್ಟೊಂದು ವಾಬ್ಲಿಂಗ್ ನಾನು ಫೀಲ್ ಮಾಡಲ್ಲ. ಡಿಸೆಲರೇಷನ್ ಆಗ್ಬೇಕಾದ್ರೆ ಈಗ ಒಂದು 120 ಇಂದ ನಾವು ಬರ್ಬೇಕಾದ್ರೆ 80ಗೆ ಸುಮ್ನೆ ಹ್ಯಾಂಡಲ್ ಬಾರ್ ಬಿಟ್ಟು ಅದು ವಾಬಲ್ ಆಗುತ್ತೆ. ನಾನು ಡೇಂಜರಸ್ ಅನ್ನಲ್ಲ, ಆದ್ರೆ ಈ ಕ್ವಾಲಿಟಿ ಬೈಕಲ್ಲಿ ಅದು ಇರಬಾರ್ದಿತ್ತು ಅನ್ನಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ಕೆಲವು ವಿಡಿಯೋ ನೋಡಿದ್ರೆ ತುಂಬಾ ಜನ ಹೇಳಿದ್ರು ವಾಬ್ಲಿಂಗ್ ಇದೆ ಅಂತ. ಯಾಕಂದ್ರೆ ಕೆಲವೊಬ್ಬರಿಗೆ ಹೈ ಸ್ಪೀಡ್ ಅಲ್ಲೂ ವಾಬ್ಲಿಂಗ್ ಬಂದಿದೆ. ನಾವು ಏನ್ ಹೇಳ್ತಿದೀವಿ ಅಂದ್ರೆ ಈ ಅಲಾಯ್ ವೀಲ್ಸ್ ವರ್ಷನ್ ಎಲ್ಲ ಹೈ ಸ್ಪೀಡ್ ಅಲ್ಲಿ ನಾನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸ್ಪೋಕಲ್ಲಿ ತುಂಬಾ ಜನ ಸ್ಪೋಕಲ್ಲಿ ತುಂಬಾ ಜನ ಹೈ ಸ್ಪೀಡ್ ಅಲ್ಲೂ ಮಾಡಿದ್ರೆ, ನಾನು ಲೋ ಸ್ಪೀಡ್ ವಾಬ್ಲಿಂಗ್ ಮಾತ್ರ 100% ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಓಕೆ, ಸೊ ಇಷ್ಟೊತ್ತವರೆಗೂ ಕಾನ್ಸ್ ಬಗ್ಗೆ ಮಾತಾಡಿದ್ರೆ ನಾವು ಲೆಟ್ಸ್ ಟಾಕ್ ಅಬೌಟ್ ಪ್ರೋಸ್. ಸೊ ನಿಮ್ ಗಾಡಿ ಪ್ರೋ ಬಗ್ಗೆ ನಿಮ್ಗೆ ಏನ್ ಇಷ್ಟ ಆಗುತ್ತೆ, ಏನ್ ತುಂಬಾ ಇಷ್ಟ ಪಡ್ತೀರಾ ಗಾಡಿ ಬಗ್ಗೆ, ಅದನ್ನ ಹೇಳ್ತೀರಾ? ಎಂಜಿನ್ ಇಂಜಿನ್ ಸಾಕದ ಆಕ್ಚುಲಿ ಗಾಡಿನೇ ಇಷ್ಟ. ಆದ್ರೆ ಪ್ಯಾರಲಲ್ ಟ್ವಿನ್ ಇದೆ 650cc. ಸೊ ತುಂಬಾನೇ ಸ್ಮೂತ್ ಆಗಿದೆ. ಆಕ್ಚುಲಿ ಇಂಜಿನ್ ಬಗ್ಗೆ ಯಾವ ಕಂಪ್ಲೇಂಟ್ಸು ಇಲ್ಲ ನನಗೆ ಇಲ್ಲಿ ತನಕನು. ಥ್ರಾಟಲ್ ಓಪನ್ ಮಾಡಿದ್ರೆ ಸಿಗೋ ಥ್ರಿಲ್ ಇದೆಯಲ್ಲ, ಇಮಿಡಿಯೇಟ್ ಥ್ರಿಲ್ ಇರಲಿ, ಆ ಪವರ್ದು ಫೀಲ್ ಇರಲಿ, ಆಕ್ಸಿಲರೇಷನ್ ಹೋಗ್ಬೇಕಾದ್ರೆ ಬರೋ ಅಡ್ರಿನಾಲಿನ್ ಇರಲಿ, ತುಂಬಾ ಚೆನ್ನಾಗಿದೆ. ಓಕೆ, ಅಪಾರ್ಟ್ ಫ್ರಮ್ ಇಂಜಿನ್ ನೆಕ್ಸ್ಟ್ ಪ್ರೋ ಬಗ್ಗೆ ಏನ್ ಹೇಳ್ತೀರಾ? ಮತ್ತೊಂದು 650 ಈ ಮನೆಗೆ ನಿಮ್ಗೆ 650 ಅದು 650cc ಬೇರೆ ಯಾವ ಮಾಡ್ಬೇಕಂದ್ರೆ ಇದು ಒಂದೇ ಗಾಡಿ ಇರುತ್ತೆ. ಮತ್ತೆ ಯಾರು 650 ಈ ಪ್ರೈಸ್ ಕೊಡಕ್ ಚಾನ್ಸ್ ಬೇರೆ ಗಾಡಿ ಲೈಕ್ ಕಾಂಪಿಟೇಟರ್ ಕಂಪೇರ್ ಮಾಡಿದ್ರೆ ಮಿನಿಮಮ್ 650cc 8 lakh ಮೇಲ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಫರೆನ್ಸ್ ಆಗುತ್ತೆ. ಬಟ್ ಅಲ್ಲ, ಈಗ ಇಟ್ ಇಸ್ ಆಬ್ವಿಯಸ್ ನೋಡಿ, ಪ್ರೈಸ್ ಯಾಕೆ ಅವ್ರು 4.5 ಕೊಟ್ಟಿದ್ದಾರೆ. ಪ್ಯಾರಲಲ್ ಟ್ವಿನ್ನಿಗೆ 4.5 ಇಸ್ ಲೆಸ್. ಆದ್ರೆ ಆಪ್ಟಿಮೈಸೇಷನ್ ಸ್ವಲ್ಪ ಕಮ್ಮಿ ಇದೆ ಇಂಜಿನ್ ಅಲ್ಲಿ, ರಿಫೈನ್ಮೆಂಟ್ ಸ್ವಲ್ಪ ಕಮ್ಮಿ ಇದೆ ಬೇರೆ ಕಾಸ್ಟ್ಲಿಯರ್ ಇಂಜಿನ್ಸ್ ಕಂಪೇರ್ ಮಾಡಿದ್ರೆ. ಅವ್ರು ಕಾಸ್ಟ್ಲಿ ಇರೋದೇ ರಿಫೈನ್ಮೆಂಟ್ ಮತ್ತೆ ಆಪ್ಟಿಮೈಸೇಷನ್ಸ್ ಇಂಜಿನ್ ಅಲ್ಲಿ ಚೆನ್ನಾಗಿದೆ. ಬಟ್ ವಾಟ್ ಯು ಸಜೆಸ್ಟ್ ಇಸ್ ವ್ಯಾಲ್ಯೂ ಫಾರ್ ಮನಿ ಅಂತೀರಾ? ವ್ಯಾಲ್ಯೂ ಫಾರ್ ಮನಿ, ಎಕ್ಸಾಕ್ಟ್ಲಿ. ಈ ಪ್ರೈಸ್ ರೇಂಜ್ ಗೆ ದಿಸ್ ಇಸ್ ಗುಡ್ ಅಂತೀರಾ? ಎಕ್ಸಾಕ್ಟ್ಲಿ. ಓಕೆ, ನೈಸ್. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಬೇರೆ ಏನ್ ಹೇಳ್ತೀರಾ? ಇನ್ನೊಂದು ಅಲ್ಲ, ಸೌಂಡ್ ಹೇಳ್ಬೋದು. ಸೌಂಡ್ ಆಕ್ಚುಲಿ ಓಕೆ, ಪ್ಯಾರಲಲ್ ಟ್ವಿನ್ ಇಂಜಿನ್ ಗೆ ಡ್ಯುಯಲ್ ಸೈಲೆನ್ಸರ್ ಇಂಜಿನ್ ಅಲ್ಲಿ ಸೌಂಡ್ ಬರುತ್ತೆ. 2 ಟೈಪ್ಸ್ ಆಫ್ ಸೌಂಡ್ಸ್ ಇರುತ್ತೆ ಆಕ್ಚುಲಿ. ಇಂಜಿನ್ ಒಂದು ಸೌಂಡ್ ಬರುತ್ತೆ, ಇಟ್ಸ್ ಓಕೆ, ಇಟ್ಸ್ ಗುಡ್. ಎಕ್ಸಾಸ್ಟ್ ಇಂದ ನೋಟ್ ಬರುತ್ತೆ, ವಿಚ್ ಇಸ್ ಆಕ್ಚುಲಿ ಬ್ರಿಲಿಯಂಟ್. ಸೊ ಒಂದು ಕೋಲ್ಡ್ ಡೇ ಅಲ್ಲಿ ನೀವು ಹೈ ಸ್ಪೀಡ್ ಅಲ್ಲಿ ಥ್ರಾಟ್ಲ್ ಓಪನ್ ಮಾಡಿ ಹೋಗಿ ಸ್ಲೋ ಡೌನ್ ಮಾಡ್ತಿರಲ್ಲ, ಆಗ ಬರೋ ಆ ಪಾಪ್ಸ್ ಇರ್ಬೋದು, ತಂಪ್ ಇರ್ಬೋದು, ಬ್ಯೂಟಿಫುಲ್. ಗೈಸ್, ಇನ್ನೊಂದು ಕೇಳಬೇಕು, ವಾಟ್ ಅಬೌಟ್ ದ ವೈಬ್ರೇಷನ್ ಇಶ್ಯೂಸ್? ಬಿಕಾಸ್ ನಾನೆಲ್ಲ ಬೇರೆ ವ್ಲಾಗ್ಸ್ ನೋಡಿದ್ದೀನಿ, ಬೇರೆ ರಿವ್ಯೂ ನೋಡಿದ್ದೀನಿ, ವೈಬ್ರೇಷನ್ ಇಶ್ಯೂ ಸ್ವಲ್ಪ ಹೇಳ್ತಾರೆ. ನಿಮಗೆ ಏನು ಫೀಲ್ ಆಗ್ತದೆ ಬಗ್ಗೆ ಮಾತಾಡ್ಬೇಕಂದ್ರೆ, ನಾನು ಆಕ್ಚುಲಿ ತುಂಬಾ ಸಿಂಗಲ್ ಸಿಲಿಂಡರ್ ಇಂಜಿನ್ಸ್ ಓಡಿಸಿದ್ದೀನಿ. ಹಿಮಾಲಯನ್ 411, 450, BMW GS ಎಲ್ಲ ಓಡಿಸಿದ್ದೀನಿ. ವಿಷಯ ಏನಂದ್ರೆ ಸಿಂಗಲ್ ಸಿಲಿಂಡರ್ ಸ್ವಲ್ಪ ಜಾಸ್ತಿನೇ ವೈಬ್ರೇಷನ್ ಆಗುತ್ತೆ ಓಡಿಸ್ಬೇಕಾದ್ರೆ. ನಿಮ್ಗೆ ಆಕ್ಚುಲಿ 4 amps ಅಲ್ಲಿ ಗೊತ್ತಾಗುತ್ತೆ, ಕೆಲವೊಂದ್ಸಲ ಫುಟ್ ಪೆಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಗ್ಲೌಸ್ ಹಾಕೊಂಡು ಇದೆಲ್ಲ ನೆಗೆಟ್ ಮಾಡ್ಬೋದು. ಆದ್ರೆ ಪ್ಯಾರಲಲ್ ಟ್ವಿನ್ ಅಲ್ಲಿ ನಾನು 100% ಹೇಳ್ತೀನಿ, ಎಲ್ಲಾ ಗಾಡಿಗಳಿಗಿಂತ ಸಿಂಗಲ್ ಸಿಲಿಂಡರ್ ಗಾಡಿಗಳಿಗಿಂತ ಕಮ್ಮಿ ಇರುತ್ತೆ ವೈಬ್ರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ಓವರ್ ಆಲ್ ಇವಾಗ ಒಂದು ಸಮ್ ಅಪ್ ಮಾಡಬೇಕು ಗಾಡಿ ಬಗ್ಗೆ ಅಂದ್ರೆ ಏನ್ ಹೇಳ್ತೀಯಾ? ನಾನು ಇನ್ ಜನರಲ್ ಗಾಡಿ ಬಗ್ಗೆನೇ ಹೇಳ್ಬೇಕಂದ್ರೆ, ಪ್ರೋಸ್ ಇರ್ಲಿ ಕಾನ್ಸ್ ಇರ್ಲಿ, ಈಗ ನೀವು ಒಂದು ಗಾಡಿನ ಬೈ ಮಾಡಿ ಅದನ್ನ ನೀವು ಹೃದಯಪೂರ್ವಕವಾಗಿ ನೋಡ್ಕೊಳ್ಬೇಕಾದ್ರೆ, ಹೆಂಡತಿ ತರ ನೋಡ್ಕೋಬೇಕಾದ್ರೆ, ನಾನು ಹೇಳ್ದಂಗೆ ಪ್ರೋ ಇರ್ಲಿ ಕಾರ್ ಇರ್ಲಿ ನೀವು ಎಕ್ಸೆಪ್ಟ್ ಮಾಡಲೇಬೇಕು ಗಾಡಿನ. ಕಾನ್ ಇದ್ರೆ ಅದನ್ನ ಹೆಂಗ್ ಸರಿ ಮಾಡಬಹುದು ಅಂತ ನೋಡ್ಬೇಕು, ಪ್ರೋ ಇದ್ರೆ ಅದನ್ನ ಇನ್ನ ಎಂಜಾಯ್ ಮಾಡಕ್ ನೋಡ್ಬೇಕು. ಕಂಪ್ಲೇಂಟ್ ಮಾಡಬಾರ್ದು ಗಾಡಿ ಬಗ್ಗೆ, ಹೆಂಗ್ ಫಿಕ್ಸ್ ಮಾಡ್ಬೋದು, ಏನಾದ್ರು ಪ್ರಾಬ್ಲಮ್ಸ್ ಇನ್ನದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ. Me is only sitting as me in you. These two only is talking to each other. Understand, I can only talk to me and give my understanding. I cannot talk to anybody else and give my understanding. ಇದನ್ನ ಕೇಳಿ ನಂಗೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಎಸ್ಪೆಷಲಿ ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ನೀನು ಏನೇ ಬಗ್ಗೆ ಹೇಳೋದಾದ್ರೆ, ವಾಟ್ ಅಬೌಟ್ ದ ಸರ್ವಿಸ್, ವಾಟ್ ಆರ್ ದ ಇಶ್ಯೂಸ್ ಯು ಆರ್ ಫೇಸಿಂಗ್? ಬಿಕಾಸ್ ರಾಯಲ್ ಎನ್ಫೀಲ್ಡ್ ಸ್ವಲ್ಪ ಸರ್ವಿಸ್ ಪ್ರಾಬ್ಲಮ್ಸ್ ಇದೆ. ಸೊ ಅದ್ರ ಬಗ್ಗೆ ನೀವೇನ್ ಫೇಸ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳಿ. ಸರ್ವಿಸ್ ಬಗ್ಗೆ ನಾವು ಕೇಳಿದ್ವಿ, ತುಂಬಾ ಕೆಟ್ಟದ್ದು ಇದೆ, ಕೆಲವುದು ಚೆನ್ನಾಗಿಲ್ಲ, ಸರಿ ಮಾಡಲ್ಲ ಅಂತ.
ಬಟ್ ನಮ್ಗೆ ಇದುವರೆಗೆ ಆ ತರ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಿಕಾಸ್ ನಾವು ಸ್ಟಾರ್ಟಿಂಗ್ ಇಂದ ಆವಾನ್ ಮೋಟರ್ಸ್ ಅಂತ ಒಂದು ಹೆಬ್ಬಾಳದಲ್ಲಿ ಸರ್ವಿಸ್ ಸೆಂಟರ್ ಇದೆ, ಅದಕ್ಕೆ ಹೋಗ್ತಿದ್ವಿ. ಎಷ್ಟು ಸರ್ವಿಸ್ ಆಗಿದೆ ನಿಮ್ದು? 4ನೇದು ಆಗ್ಬೇಕು ನಂತು, ಹಾ. ಇವಂದು 4 ಆಲ್ರೆಡಿ ಆಗಿದೆ. ಆಗಿದೆ. ಸೊ 4 ಫ್ರೀ ಸರ್ವಿಸ್ ಅವ್ರದ್ದು. ಓಕೆ, ಅದು ಇದು. ಬಟ್ ಆವಾನ್ ಮೋಟರ್ಸ್ ಅಲ್ಲಿ ನಮಗೆ ಇದುವರೆಗೆ ಏನು ಇದಾಗಿಲ್ಲ. ಓಕೆ ಸಖತ್ತಾಗೆ ಮಾಡಿದ್ದಾರೆ. ಅಲ್ಲಿ ಅದು ಅಲ್ಲದೆ ಅಲ್ಲಿ ತುಂಬಾ ಬೈಕ್ಸ್ಗಳು ಬರುತ್ತೆ, ಅಲ್ಲಿ ಯಾರ್ದು ನಾನು ಕಂಪ್ಲೇಂಟ್ ಮಾಡಿಲ್ಲ. ಮತ್ತೆ ನೀವು ಗೂಗಲ್ ರಿವ್ಯೂಸ್ ಅಲ್ಲಿ ನೋಡಿದ್ರೆ ಸಖತ್ತಾಗೆ ರಿವ್ಯೂ ಇದೆ. ಓಕೆ, ಯು ಗೈಸ್ ಆರ್ ರೆಕಮೆಂಡಿಂಗ್ ಅವಾನ್ Avan ಸರ್ವಿಸ್ ಸೆಂಟರ್ ರಾಯಲ್ ಎನ್ಫೀಲ್ಡ್. ರೆಕಮೆಂಡೇಶನ್ ಅಂತಲ್ಲ, ಸ್ಪಾನ್ಸರ್ಡ್ ಇಸ್ ಇನ್ ಎನಿ ವೇ. ಅಲ್ಲ ಆದ್ರೆ ನಾವು ನಮಗೆ ಸ್ಪಾನ್ಸರ್ ಮಾಡಂಗಿರೋ ನನ್ನ ಹುಡ್ಕೊಂಡ್ ಬರ್ಬೇಕು ನಿಮ್ಮೆಲ್ಲ. ಅಲ್ಲ, ಅದು This is actually in Avan Motors, it is quite good. ಹಾ. ನಾವು ಆಕ್ಚುಲಿ ಇಶ್ಯೂಸ್ ಫೇಸ್ ಮಾಡಿಲ್ಲ, ಮಾಡಿದ್ರು ನೀವು ಕಾಲ್ ಬ್ಯಾಕ್ ಮಾಡಿದ್ರೆ ಅವ್ರು ಇಶ್ಯೂ ಮಾಡ್ತಾರೆ, ಹೌದು. ಫಿಕ್ಸ್ ಮಾಡ್ಕೊಡ್ತಾರೆ. ಅವ್ರು ಯಾವ ಫ್ರೀ ಇದೆ ಬೇರೆ ಕಡೆ ಬನ್ನಿ. ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಬೆಂಗಳೂರಲ್ಲಿ ಆವಾನ್ ಮೋಟರ್ಸ್ ಅಲ್ಲಿ ನನ್ನ ಪ್ರಕಾರ ಸ್ವಲ್ಪ ಸೀರಿಯಸ್ ಆಗ್ತಾ ಬರ್ತಾರೆ. ಹಾ, ಚೆನ್ನಾಗಿದೆ, ಹೌದು. ನೈಸ್. ಥ್ಯಾಂಕ್ ಯು ಫಾರ್ ರಿವ್ಯೂಯಿಂಗ್ ಯುವರ್ ವೆಹಿಕಲ್ಸ್ ಇನ್ ಮೈ ಯೂಟ್ಯೂಬ್ ಚಾನಲ್. ತುಂಬಾ ಥ್ಯಾಂಕ್ಸ್ ಗೈಸ್. ಪ್ಲೇಜರ್. ಸೊ ಥ್ಯಾಂಕ್ ಯು ಸೋ ಮಚ್ ಒಳ್ಳ ಗೈಸ್. ನೀವು ನೋಡಿದ್ದೀರಾ ಇಲ್ಲಿವರೆಗೂ ರಿವ್ಯೂಸ್, ಅವ್ರದ್ದು ಜೆನ್ಯೂನ್ ಒಪಿನಿಯನ್ಸ್ ಅವ್ರು ಶೇರ್ ಮಾಡಿದ್ದಾರೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಮತ್ತು ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ಥರ ಮುಂದೆ ವಿಡಿಯೋಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವೇನು ಹೇಳ್ತೀರಾ ಯೂಟ್ಯೂಬ್ ಚಾನಲ್ ಬಗ್ಗೆ, ಅದೊಂದು ಹೇಳ್ಬಿಡಿ. ಆಲ್ ದ ವೆರಿ ಬೆಸ್ಟ್. ವೆರಿ ಗುಡ್ ಯೂಟ್ಯೂಬ್ ಚಾನಲ್, ಅಪ್ ಅಂಡ್ ಕಮಿಂಗ್ ಯೂಟ್ಯೂಬರ್ ಅನ್ಬೋದು. ಆಲ್ ದ ಬೆಸ್ಟ್. ಸೇಮ್ ಓಕೆ, ಥ್ಯಾಂಕ್ ಯು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಎಲ್ಲಿಂತೆಲ್ಲ ನಾನು ಜಾಸ್ತಿ ಡಿಸ್ಪ್ಲೇ ಅದಕ್ಕೆ ಆಂಧ್ರದಲ್ಲಿ ಹೆಂಡತಿ ಅಂತಿದ್ರ ಗರ್ಲ್ ಫ್ರೆಂಡ್ ಅಂದಿಲ್ಲ. ನೈಸ್. ಹೌದು, ಟೆಂಪರರಿ ಅಲ್ಲ, ಪರ್ಮನೆಂಟ್ ಬೇಕು. ಓಕೆ, ನೈಸ್. ಅಂದ್ರೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅನ್ಸುತ್ತೆ. ಓಕೆ, ಅದೆಲ್ಲ ಬಿಡೋಣ ಇವಾಗ. ಆಗುತ್ತೆ. ಹೆಂಡ್ತಿದ್ದು ಹೃದಯ ತುಂಬಾ ಇಷ್ಟಪಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪರ್ಸನಾಲಿಟಿ ವಾ 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 ವಾ. ಕಟ್ ಮಾಡಿ